ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಅದು ಚಿಕ್ಕ ವ್ಲಾಗ್ ಮಾಡಿದ್ದೀವಿ, ಬನ್ನಿ ನೋಡೋಣ. ಟ್ರಿಪ್ಪಿಗೋಸ್ಕರ ಅಲ್ಲೇ ಕುರ್ಕುರೆ ಎಲ್ಲ ಇಸ್ಕೊಂಡಿದ್ದೀವಿ, ನಮ್ಮ ಆಂಟಿ ಇಸ್ಕೊಟ್ಟಿರೋದು. ನೋಡ್ತಿದ್ದೀರಲ್ಲ, ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೇ ಟ್ರಾಫಿಕ್ ತುಂಬ ಇತ್ತು. ನಮ್ಮ ಅಜ್ಜಿ, ನಮ್ಮ ಬುಟ್ಟು ನೋಡಿ, ಇವ್ರು ನಮ್ಮ ಆಂಟಿ, ಇವ್ರು ನಮ್ಮಮ್ಮ. ಟ್ರಾಫಿಕ್ ನೋಡಿ, ತುಂಬ ಟ್ರಾಫಿಕ್ಸ್ ಇತ್ತು. ಸ್ಟಾರ್ಟಿಂಗ್ ಟ್ರಾಫಿಕ್ಕು. ನಾವು ಬೆಳಗ್ಗೆ ಹೋಗ್ಬೇಕಂತಲೇ ಪ್ಲ್ಯಾನ್ ಇದ್ದಿತ್ತು. ಸ್ವಲ್ಪ ನಮ್ಮ ಮಾವ ಲೇಟಾಗಿ ಬಂದುಬಿಟ್ರು ಅಂತ ಸಾಯಂಕಾಲ ಆಯಿತು. 4:30 ಅನಿಸುತ್ತೆ, 4:30ಗೆ ಬಿಟ್ಟಿರೋದು ಇಲ್ಲಿ. ನೋಡ್ತಿದ್ದೀರಾ, ನಮ್ದು ಇನ್ನೊಂದು ಕಾರ ಅಲ್ಲಿ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಮತ್ತು ನನ್ನ ತಮ್ಮಂದಿರು, ನಮ್ಮ ಮಾವ ಎಲ್ಲ ಇನ್ನೊಂದು ಕಾರಲ್ಲಿ ಬರ್ತಿದ್ದಾರೆ. ಅಲ್ಲಿ ಟಿಟಿನಲ್ಲಿ ಪ್ಲೇಸ್ ಇರಲಿಲ್ಲ ಅಂತ ನೋಡ್ತಿದ್ದೀರಲ್ಲ. ನನ್ನ ತಮ್ಮ ಡ್ಯಾನ್ಸ್ ಸ್ಟಾರ್ಟ್ ಮಾಡೇ ಬಿಟ್ಟ. ನಮಗೆ ತುಂಬ ಬೋರ್ ಹೊಡಿತಿತ್ತ, ಅವ್ನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ಟ. ನೋಡಿ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇವಾಗ ನಮ್ಮ ಬುಡ್ಡನು ಡ್ಯಾನ್ಸ್ ಆಡ್ತಾನೆ ನೋಡಿ ಗಾಯ್ಸ್. ಮತ್ತು ಇವಾಗ ನಾವು ಡೀಸೆಲ್ ಹಾಕ್ಸ್ಕೋಬೇಕಂತ ಬಂಕ್ ಹತ್ರ ಬಂದ್ವಿ. ನಮ್ಮ ಮನೇನ ಕ್ಯಾಮ್ರಾ ತೋರಿಸಿದ್ರೆ ಹಾಯ್ ಮಾಡ್ತಾನೆ. ಇವಾಗ ಡೀಸೆಲ್ ಹಾಕಿಸ್ಕೊತಾ ಇದ್ದೀವಿ, ನೋಡ್ತಿದ್ದೀರಲ್ಲ. ಡೀಸೆಲ್ ಹಾಕಿಸ್ಕೊತಾ ಇದ್ದೀವಿ ನೋಡಿ, ಸುತ್ತಮುತ್ತಲು. ಮತ್ತು ನಾವು ಹೈವೇ ರೋಡಿಗೆ ಬಂದುಬಿಟ್ವಿ. ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು ಗಾಯ್ಸ್. ನೋಡಿ, ಕ್ಲೈಮೇಟ್ ಸೂಪರಾಗಿದೆಯಲ್ಲ, ಮಳೆ ಬರೋ ಥರ ಇತ್ತು. ಮಳೆ ಕೂಡ ಬಂದೇ ಬಿಡ್ತು ನೋಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮಳೆದು ಹಾಕಿದ್ದೀವಿ ನೋಡಿ. ಮಳೆ ಬರ್ತಿತ್ತು, ಸೂಪರಾಗಿತ್ತು ಮಾತ್ರ. ಆ ಮಳೆಗೂ ಟ್ರಿಪ್ಪಿಗೂ ಸೂಪರ್ ಆಸಮಾಗಿತ್ತು. ಮತ್ತು ಇವಾಗ ಬೆಟ್ಟ ಅದನ್ನೆಲ್ಲ ತೋರಿಸ್ತಿದ್ದೀನಿ. ಮತ್ತು ನನ್ನ ತಮ್ಮ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ನೋಡ್ತಿದ್ದೀರಲ್ಲ. ಈ ವಾಸ್ ದಿ ಎಂಟರ್ಟೈನ್ಮೆಂಟ್ ಆಫ್ ಅವರ್ ಟ್ರಿಪ್. ನೋಡಿ, ಸಖತ್ತಾಗಿ ಡ್ಯಾನ್ಸ್ ಆಡ್ತಾನೆ ಅವನು. ನಮ್ಮ ಎಂಟರ್ಟೈನ್ಮೆಂಟೇ ಅವನೇ ಆಗಿದ್ದ. ನೋಡ್ತಿದ್ದೀರಲ್ಲ ನೋಡಿ ಗಾಯ್ಸ್. ನನ್ನ ತಮ್ಮ ಡ್ಯಾನ್ಸ್ ಮಾಡಿದ ತಕ್ಷಣ ಇವಳು ನನ್ನ ತಂಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ನಾನೊಬ್ಬಳೇ ಸಿಂಗಲಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ನೋಡ್ತಿದ್ದೀರಲ್ಲ, ಅವಳು ರಿಯಾಕ್ಷನ್ ಚೆನ್ನಾಗಿ ಕೊಡ್ತಾಳೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳು ಡ್ಯಾನ್ಸ್ ಮುಗಿಸಿ ಇವಾಗ ನಾವು ಡ್ಯಾನ್ಸ್ ಆಡ್ತೀವಿ ನೋಡಿ. ನಾನು ನಮ್ಮ ಅಕ್ಕ ಡ್ಯಾನ್ಸ್ ಆಡ್ತಿದ್ದೀವಿ. ನನ್ನ ತಮ್ಮ ಎಂಕರೇಜ್ಮೆಂಟ್ ಮಾಡ್ತಾ ಇದ್ದಾನೆ, ಆಡಿ ಆಡಿ ಅಂತ. ಅಲ್ಲಿ ನೋಡಿ, ಸೂಪರ್ ಅಲ್ವಾ. ಮತ್ತು ನಮ್ಮ ಅತ್ತೆ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಇವಾಗ ಈ ವಿಡಿಯೋನಲ್ಲಿ ನಮ್ಮ ಅತ್ತೆಗೆ ತುಂಬ ಫೋರ್ಸ್ ಮಾಡಿದ್ದಕ್ಕೆ ನಮ್ಮ ಅತ್ತೆನೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅತ್ತೆ ಅಂತೂ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ಗಾಯ್ಸ್. ನೋಡ್ತಿದ್ದೀರಲ್ಲ ನೀವೇ ನೋಡಿ. ಇನ್ನೂ ತುಂಬ ದೊಡ್ಡ ವಿಡಿಯೋ ಇತ್ತು, ಅದನ್ನು ಹಾಕೋಕ್ಕಾಗಲಿಲ್ಲ. ನಮ್ಮ ಡ್ರೈವರ್ ಅಂಕಲ್ ಅಂತೂ ಸಖತ್ತಾಗಿ ಡ್ರೈವ್ ಮಾಡಿದ್ರು ಮಾತ್ರ, ಸೂಪರ್. ಆಮೇಲೆ ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಇಬ್ಬರು ಡ್ಯಾನ್ಸ್ ಆಡ್ತಾರೆ. ಅವಳು ನನ್ನ ತಂಗಿ ನಾನು ಆಡಲ್ಲ ಅಂತಿರ್ತಾಳೆ. ಮತ್ತು ಗಾಯ್ಸ್, ನಿಜ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ಐಡಿಯಾ ಕೊಟ್ಟಿದ್ದೆ ಅವಳೇ ನೋಡಿ. ನಾನು ಐಡಿಯಾ ಕೊಡ್ತೀನಿ ಆ ಥರ ಮಾಡಿ ಅಕ್ಕ ಅಂತ. ಅವಳಿವಾಗ ಟ್ರೈನಿಂಗ್ ತೊಗೋತಿದ್ದಾಳೆ, ಕಂಪ್ಯೂಟರ್ ಬೇಸ್ ಮೇಲೆ ಎಡಿಟಿಂಗ್ ಮಾಡೋದೆಲ್ಲ ನೋಡಿ. ಮತ್ತು ಪಾಪ ಡ್ಯಾನ್ಸ್ ಆಡ್ತಾ ಬಿದ್ದೇ ಬಿಡ್ತಾಳೆ. ಡ್ರೈವರ್ ಅಂಕಲ್ಲು ಬ್ರೇಕ್ ಹೊಡಿತಾರಲ್ಲ ಅದಕ್ಕೆ. ಆದರೂ ಮತ್ತೆ ಎದ್ದು ಹೆಂಗೆ ಡ್ಯಾನ್ಸ್ ಆಡ್ತಾಳೆ ನೋಡಿ, ಸೂಪರ್ ಅಲ್ವಾ. ಮತ್ತು ನಾವು ಘಾಟ್ ಸೆಕ್ಷನ್ ರೋಡಿಗೆ ಬಂದೇ ಬಿಟ್ವಿ. ಘಾಟ್ ಸೆಕ್ಷನಲ್ಲಿ ನೋಡಿ ಹಿಂಗೈತೆ, ಫುಲ್ ಕತ್ಲು ಗಾಯ್ಸ್. ನೈಟ್ ಅಲ್ವಾ ನಾವು ರೀಚ್ ಆಗಿತ್ತು. ಮಹದೇಶ್ವರ ಬೆಟ್ಟಕ್ಕೆ ಬಂದೇ ಬಿಟ್ವಿ ನೋಡಿ. ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ. ವಿಭೂದಿಗೆ ನಮಗೆ ಸೂಪರ್ ಅಲ್ವಾ. ನನಗಂತೂ ಸೂಪರ್ ಇಷ್ಟ ಆಯಿತು. ಮಹದೇಶ್ವರ ಬೆಟ್ಟ ಅಂತೂ ಸೂಪರ್ ಇದೆ. ಮತ್ತು ಇವಾಗ ನಾವು ರೂಮ್ಗೋಸ್ಕರ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಿದ್ದೀರಲ್ಲ, ನಮಗೆಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಡ್ಯಾನ್ಸ್ ಆಡಿ ಆಡಿ. ನೋಡ್ತಿದ್ದೀರಲ್ಲ. ಮತ್ತು ರೂಮ್ ಹತ್ರ ಬರ್ತಾಯಿದ್ದೀವಿ. ಫೈನಲಿ ರೂಮ್ ಸಿಕ್ತು. ಈ ಥರನೇ 4 ರೂಮ್ ಮಾಡಿದ್ದಾರೆ ನಮ್ಮ ಮಾವ ನೋಡಿ. ಇದೇ ರೂಮು. ಬೆಳಗ್ಗೆ ಆಯಿತು, ದರ್ಶನಕ್ಕೋಸ್ಕರ ನಾನು ನಮ್ಮ ಅಕ್ಕ ರೆಡಿಯಾಗಿ ನಾವೆಲ್ಲ ಬಂದ್ವಿ. ಅವರೆಲ್ಲ ಪಾರ್ಕಿಂಗ್ ಪ್ಲೇಸ್ ಹತ್ರ ವೆಯ್ಟ್ ಮಾಡ್ತಿದ್ರು, ನಮ್ಮ ಮಾವ ಅವರೆಲ್ಲ. ಸೊ ವೆಯ್ಟ್ ಮಾಡ್ತಿದ್ವಿ, ಎಲ್ಲ ಬಂದರು. ಇವಾಗ ನಾವು ಮಹದೇಶ್ವರ ಬೆಟ್ಟ ಒಳಗಡೆ ಹೋಗ್ತಿದ್ದೀವಿ. ನೋಡ್ತಿದ್ದೀರಲ್ಲ, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಪೀಸಾಗಿದೆ ಮಾತ್ರ ಪ್ಲೇಸು. ಮತ್ತು ಒಳಗಡೆ ದರ್ಶನ ಹತ್ರ ಫೋಟೋ ಹಿಡಿಯೋಕ್ಕಾಗಲಿ ವಿಡಿಯೋ ಮಾಡೋಕ್ಕಾಗಲಿ ಬಿಡಲಿಲ್ಲ ಗಾಯ್ಸ್. ಮತ್ತು ಇವಾಗ ನಮ್ಮ ಬುಡ್ಡು ಸ್ಪೆಷಲ್ ದರ್ಶನಕ್ಕೆ ಹೋದರು. ಮತ್ತು ನಾವಿಲ್ಲಿ ಕ್ಯೂ ಹತ್ರ ನಿಂತ್ಕೊಂಡಿದ್ದೀವಿ ದರ್ಶನಕ್ಕೋಸ್ಕರ. ನೋಡ್ತಿದ್ದೀರಲ್ಲ ಎಷ್ಟು ಜನ ಇದ್ದರು. ನಾವು ಸ್ಯಾಟರ್ಡೆ ಹೋದ್ವಲ್ಲ, ಅದಕ್ಕೆ ತುಂಬ ಜನ ಇದ್ದರು. ಸ್ಯಾಟರ್ಡೆ ಸಂಡೇ ಆದರೆ ಜಾಸ್ತಿ ಜನ ಬರ್ತಾರೆ ನೋಡಿ. ನಾವು ಕ್ಯೂನಲ್ಲಿ ನಿಂತಿದ್ದೀವಿ ದರ್ಶನಕ್ಕೋಸ್ಕರ.
ಮತ್ತು ಅಲ್ಲಿ ನೋಡಿ ಕೋತಿಗಳೆಲ್ಲ ಸಖತ್ತಾಗಿ ನಿಂತಿದ್ದಾರೆ. ಮತ್ತು ಎಷ್ಟೊಂದು ಜನ ಉರುಳು ಸೇವೆ ಅದು ಇದೆಲ್ಲ ಮಾಡ್ತಿದ್ರಲ್ಲಿ ನೋಡಿ. ದರ್ಶನ ಎಲ್ಲ ಮುಗಿಸಿ ನಮ್ಮ ದೊಡ್ಡಮ್ಮ ಹೇಳಿದ್ರು, ದೇವಸ್ಥಾನ ಸುತ್ತಲೂ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ. ಅದಕ್ಕೆ ದೇವಸ್ಥಾನ ಸುತ್ತಲೂ ಹೋಗ್ತಿದ್ದೀವಿ. ಮತ್ತು ಅಲ್ಲಿ ಪ್ರಸಾದಕ್ಕೆ ಬಂದ್ವಿ ನಾವು. ನೋಡಿ ಪ್ರಸಾದದ ಹತ್ರ ಅಂತೂ ತುಂಬ ಕ್ಯೂ ಇತ್ತು. ಹಾಡಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ, ಅವ್ರನ್ನೂ ವಿಡಿಯೋ ತೆಗ್ತಿದ್ದೀನಿ ನೋಡಿ. ಮತ್ತು ಅಲ್ಲಿ ಪೊಂಗಲ್ ಮತ್ತು 2-3 ಐಟಮ್ಸ್ ಕೊಟ್ಟರು. ತಿಂದು ಮುಗಿಸಿ ಇವಾಗ ಗಗನಚುಕ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಗಗನಚುಕ್ಕಿಗೆ ಹೋಗ್ತಾ ಇದ್ದೀವಿ. ನೋಡಿ ನೋಡ್ತಿದ್ದೀರಲ್ಲ, ಕ್ಲೈಮೇಟ್ ಮಾತ್ರ ಸಖತ್ತಾಗಿತ್ತು. ಗಗನಚುಕ್ಕಿಗೆ ಹೋಗ್ತಾ ಇದ್ದೀವಿ. ಬಂದುಬಿಟ್ವಿ. ಅಲ್ಲಿ ಫಾಗ್ ನೋಡಿ, ಆ ಬೆಟ್ಟದ ಹತ್ರ ಎಲ್ಲ ಫಾಗ್ ಸೂಪರಾಗಿದೆ. ಅದಕ್ಕೆ ಈ ಒಂದು ವಿಡಿಯೋ ಮಾಡಿದೆ. ಮತ್ತು ನಾವು ರೀಚ್ ಆದ್ವಿ ಗಗನಚುಕ್ಕಿಗೆ. ನೋಡ್ತಿದ್ದೀರಲ್ಲ, ನೀರೇನು ಅಷ್ಟಿರಲಿಲ್ಲ, ಕಮ್ಮಿ ಇತ್ತು ನೀರು. ನೋಡಿ ಕಾಣಿಸ್ತಿದ್ಯಾ, ತುಂಬ ಚೆನ್ನಾಗಿತ್ತು ಗಾಯ್ಸ್. ನೀವು ಹೋಗ್ಬಿಟ್ಟು ಬನ್ನಿ ಗಾಯ್ಸ್. ಇವಾಗ ನೋಡಿ ನಾವು ಗಗನಚುಕ್ಕಿಗೆ ಬಂದೇ ಬಿಟ್ವಿ. ಗಗನಚುಕ್ಕಿ ಹತ್ರ ಫುಲ್ ಡೌನ್ಗೆ ಹೋಗಿರಲಿಲ್ಲ ನಾವು, ಇಲ್ಲೇ ಮೇಲಿಂದ ಸ್ವಲ್ಪ ಝೂಮ್ ಮಾಡಿ ತೆಗ್ದಿದ್ದೀವಿ. ಅಲ್ಲಿ ಆದರೆ ಐಟಮ್ಸ್ ಎಲ್ಲ ಇಸ್ಕೊಳ್ಳೋದು ತುಂಬ ಕಾಸ್ಟ್ಲಿ ಇದೆ. ನೋಡಿ ಸೂಪರಾಗಿದೆಯಲ್ಲ. ನನ್ನ ಚಾನೆಲ್ನ ನೋಡ್ತಿರೋರೆಲ್ಲ ಪ್ಲೀಸ್ ಗಾಯ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಟ್ರಿಪ್ ಮಾಮಾ. ಬಾಯ್.